ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚ್ ಅಂದ್ರೇನೆ ಹಾಗೆ. ಕ್ರಿಕೆಟ್ ಇಷ್ಟನೋ ಇಲ್ವೋ, ಈ ಎರಡು ತಂಡಗಳ ನಡುವೆ ಮುಖಾಮುಖಿ ಆಗ್ತಿದ್ದಾರೆ ಅಂದರೆ ಎಂಥವರನ್ನಾದರೂ ಕೂಡ ಸೂಜಿಗಲ್ಲಿನ ರೀತಿಯಲ್ಲಿ ಸೆಳೆಯುತ್ತೆ. ಡಮಾಲ್ ಡಿಮಿಲ್ ಡಕ್ಕ, ಭಾರತ ಗೆಲ್ಲೋದು ಪಕ್ಕಾ. ಪಾಕ್ ವಿರುದ್ಧ ಗೆಲುವಿನ ನಿರೀಕ್ಷೆಯಲ್ಲಿ ಇಂಡಿಯಾ ಇದೆ. ಇವತ್ತಿನ ಪಂದ್ಯ ಮತ್ತೊಂದು ಹಿಸ್ಟರಿಯನ್ನು ಕ್ರಿಯೇಟ್ ಮಾಡುತ್ತೆ. ಭಾರತದ ತಂಡ ಪಾಕ್ಗೆ ತಕ್ಕ ಪಾಠವನ್ನು ಕಲಿಸುತ್ತೆ. ಗೆಲುವಿನ ವಿಶ್ವಾಸವನ್ನು ನಾನಾ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ರಿಕೆಟ್ ಅಭಿಮಾನಿಗಳು. ಯಾವುದೇ ಕಾರಣಕ್ಕೂ ಭಾರತದ ವಿರುದ್ಧ ನಾವು ಅಖಾಡಕ್ಕಿಳಿಯಲ್ಲ ಅಂತ ಹೇಳಿದಂತಹ ಪಾಕಿಸ್ತಾನಕ್ಕೆ ಬೆಂಡೆತ್ತಬೇಕು ಬಾಲು ಮತ್ತು ಬ್ಯಾಟಿನಿಂದ ಅಂತ ಹೇಳಿ ವಿಭಿನ್ನ ರೀತಿಯಲ್ಲಿ ಹಾರೈಸ್ತಾ ಇದ್ದಾರೆ. ಇವತ್ತಿನ ಮ್ಯಾಚ್ ಬಗ್ಗೆ ಪುಟಾಣಿ ಕ್ರಿಕೆಟ್ ಅಭಿಮಾನಿಗಳನ್ನ ಕೇಳೋಣ ಏನು ಹೇಳ್ತಾರಂತ. ಈಗಾಗಲೇ ಸಾಕಷ್ಟು ಎಕ್ಸ್ಪೆಕ್ಟನ್ನು ಇಟ್ಕೊಂಡು ಮ್ಯಾಚ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಆಲ್ ದ ಬೆಸ್ಟ್ ಇಂಡಿಯಾ ಅಂತ ಒಮ್ಮೆ ಅವ್ರ ಹತ್ರ ಚೇರ್ಸ್ ಬರ್ತಾನ. ಆಲ್ ದ ಬೆಸ್ಟ್ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ, ಆಲ್ ದ ಬೆಸ್ಟ್ ಇಂಡಿಯಾ. ಎಸ್ ಓಕೆ, ಇವತ್ತಿನ ಮ್ಯಾಚು ಎಷ್ಟು ಎಕ್ಸ್ಪೆಕ್ಟ್ ಆಗಿ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ, ಮತ್ತು ಏನು ಆಗಬೇಕು ಅಂತ ವೆಯ್ಟ್ ಮಾಡ್ತಿರೋದು? ತುಂಬ ದಿನದ ಕಾಯ್ತಾ ಇದ್ದೀವಿ. ಒಳ್ಳೆ ಮ್ಯಾಚು, ಒಳ್ಳೆ ಕಾಂಪಿಟೇಷನು. ಅದ್ರ ಗೆಲ್ಲೋದು ಇಂಡಿಯಾನೇ ಗೊತ್ತು. ಅಭಿಷೇಕ್ ಶರ್ಮಾ ವಾಪಸ್ ಬೇರೆ ಬಂದೇನೆ. ಪಾಕಿಸ್ತಾನ ಅಂತ ಗೊತ್ತಾದ ತಕ್ಷಣ ಫುಲ್ ಟಾಸು ಬಿಡಲ್ಲ, ಶಾರ್ಟು ಬಿಡಲ್ಲ, ಲೆಂತು ಬಿಡಲ್ಲ, ಸ್ಟಾರ್ಟು ಬಿಡಲ್ಲ, ಎಲ್ಲ ಬೌಂಡ್ರಿ ಕಳಿಸ್ತಿರ್ತಾನೆ. ಇವನು ಕೇಳಿ ಅಣ್ಣ. ಲೋ ಸ್ಕೋರಿಂಗ್ ಥ್ರಿಲ್ಲರ್ ಇರ್ಬೋದು ಅಂತ ಅನ್ಸುತ್ತೆ ಇವತ್ತು. ಓಕೆ, ಎಷ್ಟು ಸ್ಕೋರ್ ಆದರೆ ಚೆನ್ನಾಗಿರುತ್ತೆ? ಕೊಲಂಬೋಲಿ 300+ ಬರ್ಬೋದು. ಇವತ್ತು T20 ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ ಟೈಮ್ 300 ಆಗ್ಬೋದು ಪಾಕಿಸ್ತಾನ ವಿರುದ್ಧ. ತಮ್ಮ ಬ್ಯಾಟಿಂಗ್ ಲೈನಪ್ಪು, ಬೌಲಿಂಗ್ ಲೈನಪ್ಪು ತಾವು ಕೂಡ ನೋಡ್ತಾ ಇದ್ದೀರಾ, ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಹಾಂ, ಚೆನ್ನಾಗಿದೆ. ಎಲ್ಲ ಒಂದು ಕಡೆ ಆರಂಭಿಕ ಆಟಗಾರರಿಗೆ ಸೂರ್ಯಕುಮಾರ್ ಯಾದವ್, ನಂತರ ಹಾರ್ದಿಕ್ ಪಾಂಡ್ಯ, ಇಶಾನ್ ಕಿಶನ್ ಹೊರತುಪಡಿಸಿದ್ರೆ ಬೇರೆ ಯಾರು ಆಡ್ತಾ ಇಲ್ಲ ಅಂತ ಅನ್ನಿಸ್ತಿದೆ. ಸ್ಟಾರ್ಟಿಂಗ್ ಓಪನರ್ಸ್ ಅವರೇ ಸ್ಟ್ಯಾಂಡ್ ತೊಗೊಂಡು ಕೊಡ್ತಿದ್ದಾರೆ. ಆದರೆ ಯಾರು ಫಿನಿಷರ್ಸ್ ಇರ್ತಾರಲ್ಲ ಅವ್ರು ಸ್ವಲ್ಪ ರನ್ಸ್ ಲಾಸ್ಟಲ್ಲಿ ಬಂದು ಹೊಡೆದ್ರೆ ಚೆನ್ನಾಗಿರುತ್ತೆ. ಆದರೂ ಎಲ್ಲರೂ ಚೆನ್ನಾಗಿ ಆಡ್ತಿದ್ದಾರೆ. ನಮ್ಮ ಇಂಡಿಯಾ ಟೀಮ್ಗೂ ಮತ್ತು ಪಾಕಿಸ್ತಾನ ಟೀಮ್ಗೂ ಇರ್ತಕ್ಕಂಥದ್ದು, ಅವರಲ್ಲಿ ಸ್ಪಿನ್ನಿಂಗ್ ಜಾಸ್ತಿ ಇದೆ, ಬೌಲರ್ಸ್ ಜಾಸ್ತಿ ಇದ್ದಾರೆ, ತಮ್ಮಲ್ಲೂ ಕೂಡ ಇದ್ದಾರೆ. ಬಟ್ ಎಲ್ಲ ಒಂದು ಕಡೆ ಸ್ಪಿನ್ನಿಂಗ್ ವರ್ಕೌಟ್ ಆಗುತ್ತೆ ಅನ್ಸುತ್ತೆ. ಸ್ಪಿನ್ನಿಂಗಿನ ಪೇಸ್ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ನನಗೆ ಇವತ್ತು. ಕೊಲಂಬೋ ಸ್ಪಿನ್ ಫ್ರೆಂಡ್ಲಿ ಪಿಚ್, ಮೋಸ್ಟ್ಲಿ ಸ್ಪಿನ್ನೇ ಜಾಸ್ತಿ ವರ್ಕೌಟ್ ಆಗುತ್ತೆ. 3 to 4 ಸ್ಪಿನ್ನರ್ಸ್ ಆಡಿಸ್ಬೋದು ಇವತ್ತು. ತಮ್ಮ ಫೇವ್ರೆಟ್ ಪ್ಲೇಯರ್ ಯಾರು? ಹಾರ್ದಿಕ್ ಪಾಂಡ್ಯ. ಓಕೆ, ಏನು ಇವತ್ತು 100 ಹೊಡಿಬೇಕಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ಹಾರ್ದಿಕ್ ಪಾಂಡ್ಯ 3 ಸ್ಲಾಟ್ ಇಲ್ಲಾಂದರೆ 4th ಬಂದರೆ 100 ಹೊಡಿತಾರೆ. ಏನಾದರೂ 6th 7th ಬಂದರೆ 50 ಪಕ್ಕ. ವಾಟ್ ಈಸ್ ಯುವರ್ ಒಪಿನಿಯನ್ ಟುಡೇ ಮ್ಯಾಚ್? ಒಪಿನಿಯನ್ ಎಕ್ಸೈಟೆಡ್ ಆಗಿದ್ದೀನಿ. ಕೊಲಂಬೋ ಮತ್ಲಬ್ ಲಾಸ್ಟ್ 2-3 ಮ್ಯಾಚಸಲ್ಲಿ ಸ್ಲೋ ಪಿಚ್ ಐತೆ, ಲೋ ಸ್ಕೋರಿಂಗ್ ಗೇಮ್ ಐತೆ. ಲೋ ಸ್ಕೋರಿಂಗ್ ಗೇಮ್ ನೋಡೋಕ್ಕೆ ಜಾಸ್ತಿ ಇಷ್ಟ ಮತ್ತು ತುಂಬ ಲೋ ಮಾರ್ಜಿನಲ್ಲಿ ಇರುತ್ತೆ. ಆ್ಯಂಡ್ ಮೋಸ್ಟ್ಲಿ ಎಕ್ಸೈಟೆಡ್ ಟು ಸಿ ಹಾರ್ದಿಕ್ ಪಾಂಡ್ಯ ಆ್ಯಂಡ್ ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ಆ್ಯಂಡ್ ಸಂಜು ಸ್ಯಾಮ್ಸನ್, ದೇ ಬೋತ್ ಹ್ಯಾವ್ ಗುಡ್ ಪಾರ್ಟ್ನರ್ಶಿಪ್. ಎಲ್ಲರೂ ಜೋರಾಗಿ ಒಮ್ಮೆ ಚಿಯರ್ಸ್ ಹೇಳಿ, ಆಲ್ ದ ಬೆಸ್ಟ್ ಇಂಡಿಯಾ. ಆಲ್ ದ ಬೆಸ್ಟ್ ಇಂಡಿಯಾ. ಎಸ್, ಇದು ಪುಟಾಣಿ ಕ್ರಿಕೆಟ್ ಅಭಿಮಾನಿಗಳು ಇವತ್ತಿನ ಮ್ಯಾಚ್ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನನ್ನು ಇಟ್ಕೊಂಡಿರ್ತಕ್ಕಂಥದ್ದು. ಅಫ್ಕೋರ್ಸ್ ಇಂಡಿಯಾ ಗೆಲ್ಲುತ್ತೆ, ಮತ್ತು ತಮ್ಮ ಫೇವ್ರೆಟ್ ಪ್ಲೇಯರ್ಗಳು 100 ಹೊಡಿಬೇಕು ಅನ್ನುವಂಥದ್ದು, ಮತ್ತು 300+ ಈ ಮ್ಯಾಚ್ ಸ್ಕೋರು ದಾಟಬೇಕು ಅಂತೇಳಿ ಅವರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಇವತ್ತಿನ ಮ್ಯಾಚ್ ಏನಾಗುತ್ತೆ ಅನ್ನುವಂಥದ್ದು. ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಲೋಕೇಶ್ ಕೊಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.